ಇವತ್ ನಾವು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದೀವಿ. ನಮ್ಮಿಬ್ರಲ್ಲಿ ಯಾರ್ ಗೆದ್ದಿರ್ಬೋದು, ಹಾಗೆ ನಿಮಗೆ ಯಾವ ಸ್ಟ್ರೀಟ್ ಫುಡ್ ತುಂಬಾ ಇಷ್ಟ ಆಗತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಯಜಮಾನ್ರಿಗೆ ಒಂದು ಪುಟ್ಟ ಗಿಫ್ಟ್ ನ ತಗೋ ಬಂದಿದೆ. ಅವ್ರು ಅದನ್ನ ನೋಡಿ ತುಂಬಾನೇ ಖುಷಿ ಪಟ್ರು. ಅವ್ರ ಪರ್ಸು ಹಾಳಾಗಿತ್ತು, ಹಾಗಾಗಿ ಅವರಿಗೆ ಪರ್ಸ್ ನ ಗಿಫ್ಟ್ ಆಗಿ ಕೊಟ್ಟೆ. ನಾನ್ ಈ ಕಡೆ ಚಾಲೆಂಜಿಗೆ ಅಂತ ಎಲ್ಲ ಸೆಟಪ್ ನು ಮಾಡ್ಕೋತಾ ಇದ್ದೆ. ಪಾನಿಪುರಿ ನೋಡ್ತಿದ್ರೆ ಅದೆಷ್ಟು ಬೇಗ ತಿಂತೀನಿ ಅಂತ ಅನ್ನಿಸ್ತಾ ಇತ್ತು. ಈ ಹೆಣ್ಮಕ್ಳಿಗೆ ಪಾನಿಪುರಿ ಅಂದ್ರೆ ಅದೇನ್ ಇಷ್ಟನೋ. ಬಾರೆ ಒಂದ್ ಪಾನಿಪುರಿ ತಿನ್ನಿಸ್ತೀನಿ ಅಂದ್ರೂ ಕೇಳ್ತಾ ಇಲ್ಲ. ನಾನು ಚಾಲೆಂಜ್ ಮಾಡ್ಬೇಕು ಅಂತ ರೆಡಿಯಾಗಿ ಕೂತ್ಕೊಂಡಿದ್ಲು. ಈ ತರ ಪಾನಿಪುರಿ ಚಾಲೆಂಜ್ ನ ನಿಮ್ ಲೈಫ್ ನಲ್ಲೂ ಕೂಡ ಮಾಡಿರ್ತೀರಾ? ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ಮೂಮೆಂಟ್ ಇರ್ಬೋದು, ಆದ್ರೆ ದೊಡ್ಡ ದೊಡ್ಡ ಮೆಮೊರೀಸ್ ನ ಕ್ರಿಯೇಟ್ ಮಾಡುತ್ತೆ ನಿಮ್ ಲೈಫ್ ನಲ್ಲಿ. ಈ ಕಡೆ ನೋಡ್ತಾ ನೋಡ್ತಾ ಮೇಡಮ್ ಅವರು ಪಾನಿಪುರಿನ ತಿಂದು ಮುಗಿಸಿದ್ರು. ಅದ್ ಯಾವ ಗ್ಯಾಪ್ ನಲ್ಲಿ ತಿಂದ್ಲು ಅಂತ ಗೊತ್ತಾಗ್ಲಿಲ್ಲ. ಅವರೇ ಇವತ್ತು ಕೂಡ ವಿನ್ ಆದ್ರು. ಹೆಂಗೆ ನಾವು ಮೊದ್ಲೇ ಹೆಣ್ಮಕ್ಳಿಗೆ ಪಾನಿಪುರಿ ಅಂದ್ರೆ ಇಷ್ಟ ಅಂತದ್ರಲ್ಲಿ ಚಾಲೆಂಜ್ ಇಟ್ ಮೇಲೆ ಗೆಲ್ದೆ ಬಿಡ್ತೀವಾ? ಪಾನಿಪುರಿ ಚಾಲೆಂಜ್ ಎಲ್ಲ ಮುಗಿಸಿ ಇಬ್ರು ಒಟ್ಟಿಗೆನೆ ಕೆಲಸ ಕೂಡ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಂಬಿಕೆ ಒಂದು ಸಿಹಿಯಾದ ಹೂವಿನಂತೆ, ನಿಜವಾಗಿಯೂ ಸುಗಂಧಮಯ. ಆದರೆ ಒಮ್ಮೆ ಆ ನಂಬಿಕೆ ನಾಶವಾದರೆ ಅದನ್ನು ಮತ್ತೆ ಪಡೆಯಲು ಕಷ್ಟ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿ ಖುಷಿಯಾಗಿ ಇರಿ.